ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. 1 ವರ್ಷದ ಹಿಂದೆ ಕೋವಿಡ್ನ ಕಾರಣಕ್ಕೋಸ್ಕರ ನಿಂತೋಗಿದ್ದಂಥ ಎಲ್ಲ ಶಾಲೆಗಳು 9, 10, 11, 12ನೇ ತರಗತಿಯ ಶಾಲೆಗಳನ್ನ ಇವತ್ತು ನಾವು ಆರಂಭ ಮಾಡಿದ್ದೀವಿ. ನಮ್ಮೆಲ್ಲ ಶಾಸಕರು ಮತ್ತು ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪೂರ್ಣವಾಗಿ ಬೆಂಬಲ ಕೊಟ್ಟರು. ಬೆಳಗ್ಗೆಯಿಂದ ಇದು 5ನೇ ಶಾಲೆ ನಾನು ಹೋಗ್ತಿರುವಂಥದ್ದು. ಎಲ್ಲ ಕಡೆ ಉತ್ಸಾಹ, ಮಕ್ಕಳ ಮತ್ತು ಅಧ್ಯಾಪಕರ ಉತ್ಸಾಹ ನೋಡಿದ್ರೆ ಕಳೆದ 1.5 ವರ್ಷದಲ್ಲಿ ಮಕ್ಕಳಕ್ಕೆ ಎಷ್ಟು ಅನ್ಯಾಯ ಆಯಿತು ಅಂತ ಅನಿಸುತ್ತೆ. ಆದರೆ ಇವತ್ತು ಅವರು ನಡ್ಕೊಂಡಂಥ ರೀತಿ, ಸರ್ಕಾರದ ಕಡೆಯಿಂದ ಹೇಳಿದಂಥ SOPಯನ್ನು ಫಾಲೋ ಮಾಡಿರೋದನ್ನು ನೋಡಿದ್ರೆ ಖಂಡಿತ ನಾವು ಈ ಶಾಲೆಯ ಇವತ್ತಿನ ಏನು ತರಗತಿಗಳನ್ನ ಪ್ರಾರಂಭ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. 30ನೇ ತಾರೀಕು ಮತ್ತೆ ಕೋವಿಡಿನ ಬಗ್ಗೆ ಶಿಕ್ಷಣ ತಜ್ಞರ ಜೊತೆ ಕೂರು ಅಂತವರಿದ್ದೀವಿ ನಾವು. ಮಾನ್ಯ ಮುಖ್ಯಮಂತ್ರಿಗಳೇ ಆ ಸಭೆಯನ್ನು ಕರೆಯೋರಿದ್ದಾರೆ. ಕರೆದ ನಂತರ ಇದರ ಅನುಭವದ ಆಧಾರದ ಮೇಲೆ ಮುಂದಿನ 1ರಿಂದ 8ನೇ ತರಗತಿ ಬಗ್ಗೆ ಏನು ನಿರ್ಣಯ ತಗೋಬೇಕು ಅನ್ನೋದನ್ನು ಆ ಮೀಟಿಂಗ್ನಲ್ಲಿ ನಿರ್ಣಯ ಮಾಡುವಂಥವ್ರು ಇದ್ದೀವಿ. ಈ ಶಾಲೆಗೆ ಬಂದಾಗಲಂತೂ ನಮ್ಮ ಶಾಸಕರ ಜೊತೆ ತುಂಬ ಖುಷಿಯಾಯಿತು. ತುಂಬ ಒಂದು ಒಳ್ಳೆಯ ವೈಜ್ಞಾನಿಕವಾಗಿ ಕಟ್ಟಿರುವಂಥ ಬಿಲ್ಡಿಂಗ್ನಲ್ಲಿ ಇವತ್ತು ಶಾಲೆ ನಡೀತಾ ಇದೆ. ಇದಕ್ಕೆ PU ಅವಶ್ಯಕತೆ ಇದೆ ಅನ್ನುವಂಥದ್ದು ಶಾಸಕರು ಮತ್ತು ಬಾವವರು ಇಬ್ಬರೂ ಸಹಿತ ನನಗೆ ತಿಳಿಸಿದ್ದಾರೆ. ನಮ್ಮ DDP ಅವರು ಸಹಿತ ಇದು ಕೊಡೋದು ತುಂಬ ಒಳ್ಳೆಯದು ಅನ್ನುವಂಥ ಮಾತು ಸಹಿತ ನಮಗೆ ಇವತ್ತು ಹೇಳಿದ್ದಾರೆ. ಖಂಡಿತ ನಾಳೆ PU ಡೈರೆಕ್ಟರ್ ಜೊತೆ ಮಾತಾಡಿ ಆದಷ್ಟು ಬೇಗ ಇಲ್ಲಿ, ಅದರಲ್ಲೂ ಅವರ ಅಪೇಕ್ಷೆ ಇರುವಂಥದ್ದು, ನಮ್ಮ ಶಾಸಕರ ಭಾವ ಅವ್ರಗಳ ಅಪೇಕ್ಷೆ ಇರುವಂಥದ್ದು ಒಂದು ಮಹಿಳಾ ಕಾಲೇಜು ಬೇಕು ಅನ್ನುವಂಥ. ನಿಜ ಈ ಏರಿಯಾದಲ್ಲಿ ನಮಗೂ ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಶಾಲೆ ದೂರ ಆದರೆ ಈ ಭಾಗದ ವಾಸ ಮಾಡ್ತಿರುವಂಥ ಅನೇಕ ಜನ ಕಳಿಸೋದಕ್ಕೆ ಇನ್ಲೇಟ್ ಆಗ್ತಾರೆ. ಇತ್ತೀಚಿನ ದಿನದಲ್ಲಿ ಶಿಕ್ಷಣದ ಮೇಲೆ ಎಲ್ಲ ಸಮಾಜಗಳು ಒತ್ತು ಕೊಡ್ತಿವೆ. ಅದರಲ್ಲೂ ನಮ್ಮ ವಿದ್ಯಾರ್ಥಿನಿಯರು ಶಾಲೆಗೆ ಬರುವಂಥದ್ರಲ್ಲಿ ಜಾಸ್ತಿ ಆಗಿದ್ದಾರೆ ಈ ಕಡೆ. ಅದರಿಂದ ಅದನ್ನು ಖಂಡಿತ ಪೂರ್ಣ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಬಂದಾಗ ಇನ್ನೊಂದು ವಿಷಯ ನಂಗೆ ಗೊತ್ತಾಯಿತು. ನಮ್ಮ ಶಾಸಕರು 2 ಶಾಲೆಗಳನ್ನ ಮಾಸ್ಟರ್ ಪ್ಲ್ಯಾನ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಸಿ ಶಾಲೆಗಳನ್ನ ಮಾಡಬೇಕು. ಒಂದು ಶಾಲೆಗಾಗಲಿ ಟೆಂಡರ್ ಸಹಿತ ಆಗಿದೆ ಅಂತ ಹೇಳಿದ್ರು. ಅದು ತುಂಬ ಖುಷಿಯಾದಂಥ ವಿಷಯ. ನಮ್ಮೆಲ್ಲ ಶಾಸಕರು ಇತ್ತೀಚಿನ ದಿನದಲ್ಲಿ ಶಾಲೆಗೂ ಆದ್ಯತೆ ಕೊಡ್ತಿದ್ದಾರೆ. ಮುಂಚೆ ಗೌರ್ಮೆಂಟ್ ಶಾಲೆ ಅಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಒಂದು ವೋಟ್ ಬ್ಯಾಂಕ್, ಅದರಿಂದ ಅಲ್ಲ ಅನ್ನೋದು ಒಂದು ಇತ್ತೀಚಿನದಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ತುಂಬ ನಡೀತಿದ್ದರಿಂದ ಇಲ್ಲ. ಇವತ್ತು CSR ಫಂಡ್ಸು ಸಹಿತ ಬರ್ತಿದೆ. ಸರ್ಕಾರದ ಇಂಥ ತೊಂದರೆ ಇರುವಂಥ ಟೈಮಲ್ಲೂ ಅನೇಕ ಶಾಲೆಗಳು, ನಾಳೆ ನಾಡಿದ್ದು ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ, ಅಲ್ಲಿ 7 ಕೋಟಿಯ ಒಂದು ಶಾಲೆಯನ್ನು CSR ಫಂಡಲ್ಲಿ ಕಟ್ಟಿದ್ದಾರೆ. ಇದು ಉದ್ಘಾಟನೆ ಆಗಬೇಕಾದಂಥ ಟೈಮ್ ಇದೆ. ಈ ಥರದ ಅನೇಕ ಕಡೆ ಆಗ್ತಾಯಿದೆ. ಇದಕ್ಕೋಸ್ಕರ ಒಂದು ಆ್ಯಪ್ ಸಹಿತ ಮಾಡ್ತಾಯಿದ್ದೀವಿ ನಾವು CSR ಫಂಡ್ಸಲ್ಲಿ. ಬರೀ ಲಕ್ಷ ಕೋಟಿ ಕೊಡುವಂಥದ್ದಲ್ಲದೆ ಸಣ್ಣ ಪುಟ್ಟದವರು ಸಹಿತ ಏನಾದ್ರು ಶಾಲೆಗಳಿಗೆ ಮಾಡ್ತೀವಿ ಅಂದರೆ ಅವ್ರಿಗೂ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋವಂಥದ್ದು ಸಹಿತ ಯೋಚನೆ ಮಾಡ್ತಾಯಿದ್ದೀವಿ. ಇಂಥ ಟೈಮಲ್ಲಿ ಇಂಥ ಶಾಲೆಗೆ ಬಂದಿದ್ದು ಬರುವಂಥದ್ದಕ್ಕೆ ಆಹ್ವಾನ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಭಾವವ್ರಿಗೆ, ಶಾಸಕರಿಗೆ ಇಬ್ಬರಿಗೂ ಧನ್ಯವಾದ ಅಂತ. ಸರ್, ಹೋದ ಸರಿ ಸುರೇಶ್ ಸರ್ ಭೇಟಿ ಕೊಟ್ಟಿದ್ರು, ಬಾಬಾ ಸರ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಾನು ಮುಂದಿನ ದಿನಗಳಲ್ಲಿ ನಾನು ಇದು ಮಾಡ್ತೀನಿ ಸ್ಕೂಲ್ಗೆ ಅಂತ. ಈಗ ನೀವು ಬಂದಿದ್ದೀರಾ ಸರ್, ನೆಕ್ಸ್ಟ್ ಅದಾದಮೇಲೆ ಸುರೇಶ್ ಸರ್ ಬಂದಿಲ್ಲ, ನೀವು ಬಂದಿದ್ದೀರಾ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿದ್ನಲ್ಲ, ಸುರೇಶ್ ಕುಮಾರ್ ಅವರು ಖಂಡಿತ ತುಂಬ ಒಳ್ಳೆಯ ಪ್ರಾಮಾಣಿಕವಾದಂಥ ಮಂತ್ರಿಗಳು. ಆದರೆ ಅವ್ರು ಕೊಟ್ಟಂಥ ಆಶ್ವಾಸನೆ ಯಾವತ್ತೂ ಉಳಿಸ್ಕೊಳ್ಳೋರು. ಆದರೆ ಕೋವಿಡ್ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಿಲ್ಲ. ಕೋವಿಡ್ನಿಂದ ನಮ್ಮ ಹಣಕಾಸಿನ ವ್ಯವಸ್ಥೆಗಳು ಎಷ್ಟು ಕುಂಠಿತವಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ.
ಆ ಕಾರಣದಿಂದ ಸದ್ಯದಲ್ಲೇ ಏನಾದ್ರು ಕೋವಿಡಿನ ಪರಿಸ್ಥಿತಿಗಳು ಇಂಪ್ರೂವ್ ಆದರೆ ಆಗತ್ತೇನು ಅಂತ ವಿಶ್ವಾಸವಿದೆ. ಅದಾದಮೇಲೆ ಶಿಕ್ಷಣಕ್ಕೆ ವಿಶೇಷವಾಗಿ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಧಾನಮಂತ್ರಿಗಳು ಸಾಕಷ್ಟು ಒತ್ತು ಕೊಡ್ತಿರುವಂಥದ್ದನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರನ ಯಂಗ್ ಶಿಕ್ಷಣ ಮಂತ್ರಿಯನ್ನು ಸಹಿತ ಕೇಂದ್ರದಲ್ಲಿ ತಂದಿದ್ದಾರೆ. ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಬೇಕು ಅಂತ, ರೂಪಿಸಿರುವಂಥ ಶಿಕ್ಷಣ ನೀತಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲೂ ಹೊರಟಿದ್ದೀವಿ. 1968ರಲ್ಲಿ ಒಂದ್ಸಲಿ ಇಂದಿರಾ ಗಾಂಧಿಯವರಿದ್ದಾಗ, 1986ರಲ್ಲಿ ರಾಜೀವ್ ಗಾಂಧಿಯವರಿದ್ದಾಗ ಶಿಕ್ಷಣ ನೀತಿಯಲ್ಲಿ ಅವತ್ತಿನ ಆದ್ಯತೆಗೆ ತಕ್ಕಂತೆ ಬದಲಾವಣೆ ಮಾಡಿತ್ತು. ಇವತ್ತಿನ ಆದ್ಯತೆ ಆದರೆ ಈ ಥರದ ಶಿಕ್ಷಣ ನೀತಿಯನ್ನು ತರಬೇಕು ಅಂತೇಳಿ ಶಿಕ್ಷಣದ ತಜ್ಞರು ಮತ್ತು ಮಹಾಪುರುಷರು ಇನ್ಕ್ಲೂಡಿಂಗ್ ವಿವೇಕಾನಂದರು ಇರ್ಬೋದು, ಗಾಂಧಿ ಇರ್ಬೋದು, ವಿನೋಬಾ ಭಾವೆ ಇರ್ಬೋದು, ಈ ದೇಶಕ್ಕೆ ಬೇಕಾದಂಥ ಶಿಕ್ಷಣ ಪದ್ಧತಿಯನ್ನು ತರಬೇಕು ಅಂದ್ಕೊಂಡಿದ್ರು. ಆ ಥರದ್ದು ಯೋಚನೆ ಮಾಡ್ತಿದೆ. ಈ ಥರದ ಹೊಸ ಶಿಕ್ಷಣ ನೀತಿಯನ್ನು ಸದ್ಯದಲ್ಲೇ ಮುಂದಿನ ವರ್ಷದಿಂದ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್. ಈಗ ಸರ್ಕಾರದ ಏನು ಮುಂದೆ ನಮ್ಮ ಮುಂದಿನ ತಿಂಗಳಲ್ಲಿ ತಾವು ಹೇಳ್ದಂಗೆ ಕಳೆದ 2 ವರ್ಷಗಳಲ್ಲಿ 3ನೇ ಎಳೆ ಬರ್ತಾ ಇದೆ. ಮಕ್ಕಳಿಗೆ ಎಷ್ಟು ಸುರಕ್ಷೆ ಇದೆ ಶಿಕ್ಷಣದ 2 ವರ್ಷಗಳಿಂದ ನಾವು ಶಿಕ್ಷಕರನ್ನು ತಗೊಳ್ಳುವಂಥದ್ರಲ್ಲಿ 2 ಕೊರತೆ ಆಗಿದೆ. ಒಂದು, ಶಿಕ್ಷಣದ ಗುಣಮಟ್ಟವನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ TET ಮತ್ತು CETಯಲ್ಲಿ ಬದಲಾವಣೆಗಳು ಒಂದಷ್ಟು ಆಗಿದೆ. ಆ ಬದಲಾವಣೆಗೆ ತಕ್ಕಂತೆ ಶಿಕ್ಷಕರು ತೇರ್ಗತಿ ಆಗದೆ ಪಾಸ್ ಆಗದೆ ಇರೋ ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ಶಿಕ್ಷಕರನ್ನು ತಗೊಳ್ಳುವಂಥದ್ರಲ್ಲಿ ಕೊರತೆ ಆಗಿದೆ. ಅದಾದ ನಂತರ ಕೋವಿಡ್ಡು ಒಂದು ಸ್ವಲ್ಪ ದಿನ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಈಗ ಅದಕ್ಕೋಸ್ಕರನೇ ನೋಟಿಫಿಕೇಷನ್ ಹಾಕಿದೆ ಈ ಟ್ರಾನ್ಸ್ಫರ್ ಮುಗಿದ ಮೇಲೆ ಅನೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಡಿಮೆ. DC नागेश साहब यहाँ आए हैं और चंद ही दिन पहले वो मिनिस्टर बने हैं, लेकिन इतना जल्दी वो स्कूल्स को और दूसरे एरियाज़ को जा रहे हैं, तो मुझे बहुत खुशी हुई कि उनको हमारे बाबा साहब ने भी हमने मिलकर यहाँ पे वेलकम किया है. वीके अब्दुल्ला स्कूल को हमने दिखाया है और यहाँ पे एक गर्ल्स कॉलेज की मांग हमने की है और मिनिस्टर साहब ने पॉजिटिवली इसको रेस्पॉन्ड किया है कि जल्द से जल्द मैं डिपार्टमेंट में बात करके यहाँ के लिए गर्ल्स कॉलेज का इंतज़ाम करूँगा बोलकर हमें एक एश्योरेंस भी दिया है. इसके साथ हम दूसरे स्कूल्स में क्या डेवलपमेंट कर रहे हैं मैंने ब्रीफ किया है मिनिस्टर साहब को. कैसे हम हफीज़िया स्कूल एक 12 करोड़ के बजट में हमने डिज़ाइन किया है, टेंडर हो गया है, अभी शुरू करने वाले हैं काम. कैसे तामिल स्कूल को हम CSR फंड में काम शुरू करने वाले हैं. सारे डिज़ाइंस वगैरह हमने दिखाए हैं. मिनिस्टर साहब ने भी बहुत उसके खुशी उन्होंने जाहिर की और ये कहा है कि पूरा कोऑपरेशन हमारा रहेगा. तो फिर से मिनिस्टर साहब का टाइम मैंने पूछा है, अगले 3-4 दिन में वो देंगे तो हमारे इलाके के स्कूल्स का दौरा मिनिस्टर साहब से हम करवाएंगे और उसके बाद वहाँ के स्कूलों की क्या हालात है मिनिस्टर साहब देखने के बाद एक नया जो मुतालबा है वो उनके सामने हम रखेंगे. और मुझे पूरी उम्मीद है कि जो तालीम पर जोर देते हैं ऐसे लोग जब मिनिस्टर बनते हैं तो पूरी जगह बिला लिहाज मज़हब व मिल्लत, बिला लिहाज ज़ात और धर्म हर एरिया में तालीम के लिए, एजुकेशन के लिए पूरा इनकरेज करेंगे मिनिस्टर साहब. ये उम्मीद के साथ कि यहाँ पे भी जल्दी PU कॉलेज आएगा और हमारे इलाके के स्कूल्स को हमें डेवलप करना है. ये हमारी समाजी जिम्मेदारी है. इस जिम्मेदारी के लिए हम और आप सब मिलकर काम करें. बहुत खुश का दिन, बहुत खुश होता है. आज हमारा एजुकेशन मिनिस्टर तालीम मिनिस्टर नಮಗೆ ಇವತ್ತು आज इधर स्कूल को आए, अच्छा बात करें, हमको पूरा क्या होना स्कूल को वो करता हूँ बोलकर आश्वासन भी दिया. आज स्कूल भी 9th स्टैंडर्ड 10th स्टैंडर्ड स्कूल ओपन होगा. इसके बारे में मुझे हम पूरा खुशी में हैं. सो इसके बाद हमारा मिनिस्टर को, गवर्नमेंट को मैं शुक्रिया अदा करता हूँ, दान में मुबारक बोलता हूँ. 9-19 वो क्या पॉलिसी गवर्नमेंट कर रहे हैं, पॉलिसी का साथ हम रहना पड़ता है, सिस्टम का साथ हम रहना पड़ता है, वो हम फॉलो करते हैं. तो अभी ऑनलाइन स्टार्ट है सर BK अब्दुल्ला साहब? अल्लाह इधर हाई स्कूल का ऑनलाइन हो रहा है, एक्सेप्ट LKG UKG पूरा हो रहा है. LKG UKG पे स्टार्ट करने को कोशिश करते हैं.